ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತು ನೈಟ್ ಒಂದು ಹೊಸ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ. ಅಂತ ಗೊತ್ತಿಲ್ಲ ಫ್ರೆಂಡ್ಸ್, ಇಷ್ಟು ದಿವಸ ಯಾಕೆ ನನಗೆ ಸರಿಯಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದರೆ ಕಂಟೆಂಟ್ಸೇ ಇರ್ತಿರಲಿಲ್ಲ. ಮತ್ತು ನಾನು ಒಬ್ಬಳೇ ಮನೇಲಿರೋದು, ಅಕ್ಕನಿಗೆ ಕಾಲೇಜ್ ಇರ್ತಿತ್ತಲ್ಲ, ನಾನು ಒಬ್ಬಳೇ ಮನೇಲಿರೋದ್ರಿಂದ ಎಂಥ ವಿಡಿಯೋ ತೆಗಿಬೇಕಂತ ನನಗೇನು ಗೊತ್ತಿಲ್ಲ. ಇಡೀ ದಿವಸ ಕೂತ್ಕೊಂಡು ಮೊಬೈಲ್ ಹೋಗ್ತದೆ, ಮತ್ತೆ ಎಂತ ಮಾಡ್ತಿರ್ಲಿಲ್ಲ. ಹಾಗಾಗಿ ವಿಡಿಯೋ ಎಲ್ಲ ತೆಗಿತಿರ್ಲಿಲ್ಲ. ಇವತ್ತೇನು ಸಡನ್ನಾಗಿ ನೈಟ್ ವಿಡಿಯೋ ಸ್ಟಾರ್ಟ್ ಮಾಡಿದಂದರೆ, ನಮ್ಮ ಮನೆಯಲ್ಲಿ ದನ ಕರು ಹಾಕ್ತದೆ ಅಂತ ಉಂಟು ಇವತ್ತು. ಸೊ ಕರು ಹಾಕಿದ್ರೆ ನಿಮಗೆ ಕೂಡ ತೋರಿಸುವ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿ. ನನ್ನ ಅಕ್ಕ ಊಟ ಮಾಡ್ತಿದ್ದಾಳೆ. ಏನಾದ್ರು ಹೇಳಿಕ್ಕಿದ್ರೆ ಹೇಳು. ಅಂತೆಲ್ಲ ಫ್ರೆಂಡ್ಸ್, ಬೆಳಿಗ್ಗೆಯಿಂದ 9 ಗಂಟೆಯಿಂದ 5 ಗಂಟೆ ತನಕ ಸಿಟಿ ಕನ್ಸಲ್ಲಿ ಕೂತು ಬಡ್ದು ಸುಸ್ತಾಗಿ ಸತ್ತೋಗಿದ್ದಾನೆ. ಅದು ಬದುಕಿದ್ದಾನೆ ಅಷ್ಟೇ. ಸೊ ಫ್ರೆಂಡ್ಸ್, ನಮ್ಮ ದನ ಈಗ ಕರು ಹಾಕಿತ್ತು, ಹಾಗೆ ನಾವು ನೋಡ್ಲಿಕ್ಕೆ ಅಂತ ಬಂದ್ವಿ. ಅದು ಗಂಡು ಕರು ಅಂತೆ, ಗಂಡು ಕರು. ಸೊ ನೆಗಡ್ತಿರೋದು ಯಾಕಂದರೆ ನನ್ನ ಅಕ್ಕ ವಿಡಿಯೋ ತೆಗಿತಿದ್ದಾಳೆ, ಅಲ್ಲಿ ಇದು ಓದ್ತದೆ ಎಂದು ಗೊತ್ತಿಲ್ಲ ಫ್ರೆಂಡ್ಸ್. ನಮ್ಮ ಮನೆ ಅದನ್ನು ಕರು ಹಾಕಿತು. ಸೊ ಗಂಡು ಕರು. ಆ್ಯಂಡ್ ಎಂತ ಗೊತ್ತಿಲ್ಲ ಫ್ರೆಂಡ್ಸ್, ಈ ವರ್ಷ ನಮ್ಮಲ್ಲಿ 2 ಗಂಡು ಕರು, 1 ಹೆಣ್ಣು ಕರು. ನೋಡ ಫ್ರೆಂಡ್ಸ್, ನೋಡುವ. ಅಬ್ಬೋ ಮಲ್ಲೆ ಉಂಡೈತು ಮಾರೆಂದು ಬಂಗ ಆತು ಜೈಕ್. ನಮ್ಮದೆಲ್ಲ ಸಾಂಕುಚದ ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಮನೆಯ ಬೋರಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಅದರದ್ದೇ ಕಂಟಿನ್ಯೂಷನ್ ಪಾರ್ಟ್ ಇದು. ಎಂತ ಅಂದರೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಈಗನೇ ವೀಡಿಯೋ ತೆಗಿತಿರೋದು ನಾನು. ಇದೇ ಕರು, ಇದಕ್ಕೆಲ್ಲ ನೊಣ ಬರ್ತಾ ಉಂಟು ಫ್ರೆಂಡ್ಸ್. ಅದು ಯಾಕೆ ಹಾಗೆ ಬರೋದು ಗೊತ್ತಿಲ್ಲ. ಇದು 3 ಕರುಗಳು ನಮ್ಮ ಮನೆದು, ಎಲ್ಲ ಒಂದೇ ಕಲರ್. ಇದೆರಡು ಜರ್ಸಿಯಾ ಅಂತ, ನಡುದು ಮಾತ್ರ ಗೀರು. ಸೊ ಇವಾಗ ನಾವೆಂತ ಮಾಡ್ತಿದ್ದೇವೆ ಅಂದರೆ, ಇಲ್ಲಿ ನೀವೇ ನೋಡಿರ್ಬೋದು ಕೆಲವು ವ್ಲಾಗಲ್ಲಿ ಇಲ್ಲಿ ಹೇಗೆ ಬಲ್ಲೆ ಮೀರಿದೆ ಅಂತ. ಸೊ ಆ ಬಲ್ಲೆಯನ್ನು ನಾವು ಸ್ವಲ್ಪ ತೆಗಿತಿದ್ದೇವೆ, ಕ್ಲೀನ್ ಮಾಡ್ತಿದ್ದೇವೆ. ಚೆಂದ ಕಾಣೋದಿಲ್ಲ ಮನೆ ಎದುರುಗಡೆ ಈ ಥರ ಬಲ್ಲೆ ಎಲ್ಲ ಬಂದು ಅಲ್ಲ ಇದ್ದರೆ ಚೆಂದ ಕಾಣೋದಿಲ್ಲ ಅಲ್ಲ ಕಾಜು. ಕಾಜು ಈಗ ದೊಡ್ಡವನಾಗಿದ್ದಾನೆ. ಸೊ ಹಾಗೆ ಕ್ಲೀನ್ ಮಾಡ್ತಿದ್ದೇವೆ. ನನ್ನ ಅಮ್ಮ ಸಲ ಕ್ಲೀನ್ ಮಾಡ್ತಿದ್ದಾರೆ. ಅಮ್ಮ ಈ ಥರ ಬಲ್ಲೆ ಎಲ್ಲ ತೆಗಿಬೇಕು. ನಿಮ್ಮ ಮನೆಯಲ್ಲಿ ಹೂವಿನ ಗಿಡಗಳೆಲ್ಲ ಇದ್ದರೆ ಹಾಗೆಲ್ಲ ಬಲ್ಲೆ ಮೀರಲಿಕ್ಕೆ ಬಿಡಬಾರ್ದು. ನಮ್ಮ ಥರ ಬಲ್ಲೆ ಮೀರುವುದಲ್ಲ, ತುಂಬುವುದು. ಹಾಂ, ಅದೇ ಅಮ್ಮ ಹೇಳಿದ್ದೆ. ಇವಾಗ ಆ ಥರ ಬಲ್ಲೆ ತೆಗಿಬೇಕು. ನಿಮಗೆಲ್ಲ ಹುಲ್ಲು ಏರಲಿಕ್ಕೆ ಬರ್ತದಾ? ಕೆಲವರಿಗೆಲ್ಲ ಬರಲಿಕ್ಕಿಲ್ಲ, ಅದಕ್ಕೆ ನಾನು ನಮಗೆ ತೋರಿಸ್ತಾರೆ ಈಗ ಬಲ್ಲೆ ಎಂಥದ್ದು ಹುಲ್ಲು ತೆಗಿಬೇಕಂತ. ತಿಳ್ಕೊಂಡು ಹೀಗೆ ತೆಗೆಯುವುದು, ನೀಟಾಗಿ ತೆಗಿಬೇಕು ಚಂದ ಮಾಡಿ. ದನಗಳಿದ್ದರೆ ಅದನ್ನು ದನಗಳಿಗೆ ಹಾಕುದು. ಹೌದು, ಅಷ್ಟೇ ಫ್ರೆಂಡ್. ನಮ್ಮ ಹುಲ್ಲೇರಲಿಕ್ಕೆ ಹೋಗಿ ಕೈಗೆ ಫುಲ್ ತಾಗಿಸಿಕೊಂಡು ತುಂಬ ರಕ್ತ ಹೋಗ್ತಾ ಉಂಟು. ಕೂತಿದ್ದಾರೆ ಈಗ. ಮಳೆ ಸಹ ಬರ್ತಾ ಉಂಟು ಫ್ರೆಂಡ್ಸ್, ಮಳೆ ಸಹ ಬಂತು. ಜೋರಲ್ಲ, ಪಿರಿ ಬೇಗ ಬರ್ತಾ ಉಂಟು. ತಗೊಳ್ತಿದ್ದಾರೆ ಅಮ್ಮನೇ ಹೇಳಿದ್ರು ಅದನ್ನು. ನಮ್ಮ ನನ್ನೊಟ್ಟಿಗೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಿದ್ದಾರೆ. ಸೊ ಗೈಸ್, ಅವತ್ತೊಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಅಲ್ಲೇ ಪೌಂಡು ಎಂಥದೊಂದು ಹೋಯ್ತು ಅಲ್ಲಿ ಗೈಸ್. ಅಲ್ಲೊಂದು ಹಾವು ಹೋಯ್ತು, ಯಾವಾಗ ಗೊತ್ತಿಲ್ಲ. ನೋಡಿ ಹತ್ತಿ ಹೋಯ್ತು ಫ್ರೆಂಡ್ಸ್. ನಾನು ವಿಡಿಯೋ ತೆಗಿಯೋಷ್ಟರಲ್ಲಿ ಅದು ಹೋಗಿ ಸಹ ಆಯಿತು. ಬಾಲ ಮಾತ್ರ ಕಾಣ್ತುಂಟು. ಹೌದು, ಅಲ್ಲಿ ನೋಡಿ, ಅದು ಎಡ್ಡೆನ್ನ ಹಾವಂತೆ, ನಾಗರಾವಂತೆ. ನಮಗೆ ರಾಮನವಮಿ ಅವತ್ತು ಹಾವು ಕಂಡಿದೆ ಫ್ರೆಂಡ್ಸ್. ಇದರ ಅರ್ಥ ಏನು ನನಗೆ ಗೊತ್ತಿಲ್ಲ. ಸೊ ನನಗೆ ವಿಡಿಯೋ ಮಾಡಲಿಕ್ಕೆಲ್ಲ ಪುರ್ಸೋತಿಲ್ಲ. ನಾನು ಇದರದ್ದು ಇನ್ನೊಂದು ಗ್ಯಾಪಲ್ಲೇ ಹೇಳಿದ್ದೇನೆ ಒಂದು ವಿಡಿಯೋದಲ್ಲಿ. ಎಂತ ಅಂದರೆ, ನನಗೆ ಕ್ಯಾಂಪ್ ಒಂದಿತ್ತು ಫ್ರೆಂಡ್ಸ್, ಗೈಡ್ಸಿದ್ದು. ಆ ಕ್ಯಾಂಪೆಲ್ಲ ಮುಗಿಸ್ಕೊಂಡು ಬಂದದ್ದು. ಇನ್ನೂ ಮುಗಿಲಿಲ್ಲ ಕ್ಯಾಂಪು, ಬಟ್ ನನಗೆ ನಾಳೆ ತೃತೀಯ ಎಕ್ಸಾಮ್ ಉಂಟು, ತೃತೀಯ ಸೋಪಾನ ಗೈಡ್ಸ್ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಮಂಗಳೂರಿಗೆ. ಹಾಗಾಗಿ ನಾನು ಬಂದದ್ದು ಇವತ್ತು. ನಾವು ಬಂದಿದ್ದೇವೆ, ನಮ್ಮ ಶಾಲೆಯವರೆಲ್ಲ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಬಂದಿದ್ದಾರೆ. ಸೊ ಇದು ನಮ್ಮ ಬಳ್ಳಿಯಲ್ಲಿ ಆದ ಅಲಸಂಡೆ. ಇದಕ್ಕೆಲ್ಲ ಕಣ್ಣು ಮುಟ್ಟಿಸ್ಲಿಕ್ಕಿಲ್ಲ ಫ್ರೆಂಡ್ಸ್. ನೀವು ಏನೋ ಕಷ್ಟದಲ್ಲಿ ಆಗಿದೆ, ಹಾಗೆಲ್ಲ ಆಗೋದಿಲ್ಲ ನಮ್ಮ ಮನೆಯಲ್ಲಿ. ಅಂದರೆ ಎಂತ ಅಂದರೆ ಒಂದು ಉಂಟು, ಏನಾದರೂ ನಾವು ಯಾರಿಗಾದರೂ ಕೊಟ್ಟರೆ
ಅದು ಮತ್ತೆ ನಮ್ಮ ಮನೆಯಲ್ಲಿ ಆಗುವುದಿಲ್ಲ ಆ ತರಕಾರಿ ಅಂತ ಆ ಥರ ಹೇಳ್ತಾರಪ್ಪ. ಸೊ ಅದು ಸತ್ಯ ಅಂತ ಅನ್ನಿಸ್ತದೆ, ಯಾಕಂದ್ರೆ ನಮ್ಮ ಮನೆಯಲ್ಲಿ ಸಹ ತುಂಬ ಸಲ ಹಾಗೆ ಆಗಿದೆ. ಸೌತೆ ಎಲ್ಲ ಅವತ್ತು ಚಂದ ಆಗ್ತಿತ್ತು, ತೆಕ್ಕರ್ಪೆ ಎಲ್ಲ, ಮತ್ತು ಅದನ್ನು ಕೊಟ್ಟು ಗಿಡ ಎಲ್ಲ ಕೊಟ್ಟು ನಮ್ಮಲ್ಲಿ ಸಹ ಈಗ ಆಗುವುದಿಲ್ಲ. ಹೂವಿನ ಗಿಡ ಸಹ ಹಾಗೆ ಆದದ್ದು ನಮ್ಮಲ್ಲಿ. ಡೈಲಾಗ್ ಹೇಳ್ತಿದ್ರು, ಹೇಳು ಈಗ ಹೇಳುವುದಿಲ್ಲ ನನ್ನಮ್ಮ. ವಿಡಿಯೋ ಆಫ್ ಆದ ತಕ್ಷಣ ಏನಾದರೂ ಹೇಳ್ತಾರೆ, ವಿಡಿಯೋ ಆನ್ ಆದಾಗ ನನ್ನ ಮನೆಗೆ ಬಾಯೇ ಬರುವುದಿಲ್ಲ. ಮರದಲ್ಲಿ ಒಂದು ಪೇರಳೆ ಉಂಟು ಫ್ರೆಂಡ್ಸ್, ತಿಂಗಳಾದರೂ ಕೂಡ ಅದು ದೊಡ್ಡದಾಗೋದು ಕಾಣುವುದಿಲ್ಲ. ಅದರಲ್ಲಿ ಸಹ ಉಂಟು, ಅದು ಎಂಥದೋ ಗೊತ್ತಿಲ್ಲ, ನೋಡಬೇಕು. ಮತ್ತು ಚಿಕ್ಕು ಕೊಯ್ಯಬೇಕು, ಚಿಕ್ಕು ಸುಮಾರು ಉಂಟು. ಅಲ್ಲೇ ಹೌಸ್ ಹೋಗಿದೆ, ನನಗೆ ಹೆದರಿಕೆ ಆಗ್ತದೆ, ನೋಡಬೇಕು. ಮತ್ತು ಕಮೆಂಟಲ್ಲಿ ಒಂದು ಇತ್ತು ಫ್ರೆಂಡ್ಸ್, ಇದು ಯಾರ ಅಂದರೆ ಹೇಗೆ ಸಿಕ್ಕಿತು ದೈವಗಳು ನಿಮಗೆ ಅಂತ. ಅದು ನಮಗೆ ಗೊತ್ತಿಲ್ಲ, ನಮ್ಮ ಪೂರ್ವಜರಿಗೆ ಗೊತ್ತಿರಬೇಕಷ್ಟೇ, ನಮಗೆ ಯಾರಿಗೂ ಗೊತ್ತಿಲ್ಲ ಅದರ ಬಗ್ಗೆ ಏನಂತ. ನಮಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಉಂಟು, ನಾವು ಪೂಜಿಸ್ತೇವೆ ಅಷ್ಟೇ. ಅದೇ ವರ್ಷಕ್ಕೊಮ್ಮೆ ತಂಬಿಲೆಲ್ಲ ಮಾಡ್ತಾರೆ ಫ್ಯಾಮಿಲಿಯವರೆಲ್ಲ ಸೇರಿ, ಅಲ್ಲ ಅಮ್ಮ. ಪೇರಳ ಸಹ ದೊಡ್ಡಾಗಿದೆ, ನಾನು ದೊಡ್ಡನೇ ಆಗಲಿಲ್ಲ ಅಂದ್ಕೊಂಡೆ, ಹೋಯ್ತೆ ಪೊಲಿಪುಣ ನಮಗೆಲ್ಲೂ. ಸೊ ಇದು ಒಂದು ದೊಡ್ಡಾಗಿದೆ, ಒಂದು ದೊಡ್ಡದಾಗಲಿಲ್ಲ. ಅಲ್ಲಿ ಸಹ ಅಷ್ಟೇ, ಒಂದು ದೊಡ್ಡದಾಗಿದೆ, ಇನ್ನೊಂದು ದೊಡ್ಡದಾಗಲಿಲ್ಲ. ಇನ್ನೂ ಆ ಕಡೆ ಎಲ್ಲ ಸ್ವಲ್ಪ ಹಾಗೆ ಉಂಟು, ದೊಡ್ಡ ಆಗಲಿಲ್ಲ. ಯಾಕಂದರೆ ಅದು ನಾನು ಮುಟ್ಟಿದೆ, ಅದಕ್ಕೆ ಅದು ದೊಡ್ಡದಾಗಲಿಲ್ವೇನೋ ಗೊತ್ತಿಲ್ಲ ಎಂತಕ್ಕೆ ಅಂತ, ಅಲ್ಲಮ್ಮ. ಅಷ್ಟೇ ಫ್ರೆಂಡ್ಸ್, ನಮ್ಮ ಸೈಡು ಈ ಮುಳ್ಳಿಗೆ ನಾಚಿಗೆ ಮುಳ್ಳು ಅಂತ ಹೇಳ್ತಾರೆ. ನಿಮ್ಮ ಸೈಡಲ್ಲಿ ಎಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಆಯಿತಾ. ಇದಕ್ಕೆ ನಾವ್ಯಾಕೆ ನಾಚಿಕೆ ಮುಳ್ಳು ಅಂತ ಹೇಳೋದಂದರೆ, ಮುಟ್ಟಿದರೆ ಅದು ಅಂದರೆ ಅದು ಈ ಥರ ಆಗ್ತದೆ, ಈ ಥರ ಬಾಡಿ ಹೋದಾಗ ಆಗ್ತದೆ. ಸೊ ಅದಕ್ಕೆ ಬೇಕಾಗಿ ನಾವು ನಾಚಿಗೆ ಮುಳ್ಳು ಅಂತ ಹೇಳ್ತೇವೆ. ಕುಕ್ಕು ಉಂಟು ಗೈಸ್ ನಮ್ಮ ಇದರಲ್ಲಿ, ಚೆಕ್ ನನ್ನನ್ನೇ ಝೂಮ್ ಹಾಕಿದ್ದು. ನಮ್ಮ ಮನೆಯಲ್ಲಿ ಮಾವಿನಕಾಯಿ ಉಂಟು ಫ್ರೆಂಡ್ಸ್, ಮನೆಯಲ್ಲೆಲ್ಲ ಮರದಲ್ಲಿ. ಸೊ ಅದರಲ್ಲಿ ಆಗಿದೆ, ಅಲ್ಲೆಲ್ಲ ಕಾಣ್ಬೋದು ನಿಮಗೆ. 8 ವರ್ಷಗಳ ನಂತರ ಮಾವಿನಕಾಯಿ ನಮ್ಮ ಮನೆಯಲ್ಲಿ ಆಗಿದೆ. ಚೆಕ್ ನಮ್ಮ ಮನೆಯ ಮರದಲ್ಲಿ ಆಗಿದೆ. ನಮ್ಮ ತೋಟದ ಅಲ್ಲಿರುವ ಒಂದು ಮಾವಿನಕಾಯಿ ಮರದಲ್ಲಿ ಮಾವು ಆಗಿದೆ. ಈಗ ನಾನು ನಾಳೆ ನನಗೆ ಎಕ್ಸಾಮ್ ಬರಲಿಕ್ಕೆ ಹೋಗ್ಲಿಕ್ಕೆ ಉಂಟಲ್ಲ, ಸೊ ಅದಕ್ಕೆ ಒಂದು ಇದದ್ದು ಬೆದರ್ದೊಂದು ಕೋಲ್ ಆಗಬೇಕಿತ್ತು. ಅದಕ್ಕೆ ನಾನು ತೊಗೊಂಡು ಬರಲಿಕ್ಕೆ ಅಂತೇಳಿ ನಾನು ಹೋಗ್ತಿರೋದು. ನಾನಲ್ಲ, ಅಪ್ಪ ಮತ್ತು ಅಮ್ಮ ಎದುರು ಹೋಗಿದ್ದಾರೆ. ನಾ ಈಗ ಕೈ ಬೀಸಿಕೊಂಡು ಹೋಗೋದಷ್ಟೇ. ನೋಡಿ ನಮ್ಮ ಲೋಟಸ್ನ ಗಿಡ ಈಗಾಗಿದೆ, ಈಗ ಉಂಟೀಗ. ನನ್ನಮ್ಮ ಇಲ್ಲೇ ಕಂಗಿನ ಮುದೆಲಲ್ಲಿರುವ ಎಡೆಮುಂಚಿಯನ್ನು ಹೆಕ್ಕುತ್ತಿದ್ದಾರೆ. ಅದರಲ್ಲಿ ಕೂಡ ಮೊನ್ನೆ ಅಮ್ಮ ಅದನ್ನು ಮಾರಿ 3,000 ತಗೊಂಡಿದ್ದಾರೆ. ಅದಕ್ಕೆ ಬೇಕಾಗಿ ಮತ್ತೆ ಸಹ ಸಿಗ್ಬೋದಾ ಅಂತೇಳಿ ನನ್ನಮ್ಮ ಬಂದದು. ನನ್ನ ಅಪ್ಪ ಅಲ್ಲಿದ್ದಾರೆ. ಈಗ ನಾನು ಸಹ ಹೋಗ್ತೇನೆ ಅಷ್ಟೇ ಫ್ರೆಂಡ್ಸ್. ಇಲ್ಲಿ ಭಯಂಕರ ಸೊಳ್ಳೆ ಕಚ್ತದೆ ಫ್ರೆಂಡ್ಸ್, ಆಗೋದಿಲ್ಲ, ಕಾಲಿಗೆಲ್ಲ ಕಚ್ತದೆ. ಮತ್ತು ಸೊಳ್ಳೆ ನನ್ನನ್ನು ಹುಡುಕಿಕೊಂಡು ಬಂದದ ಅಥವಾ ನಾನೇ ಸೊಳ್ಳೆ ಹತ್ರ ಬಂದದ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ನನಗೆ ಕಚ್ತಾ ಉಂಟು ಅಷ್ಟೇ ಸೊಳ್ಳೆಗಳು, ಕರ್ಮದ್ದು. ಲಕ್ಕೆ ಆಯಿತು, ತುಂಡಾಯಿತು. ಇದೊಂದೇ ಇರುವುದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಬಿದಿರಿನ ಗಿಡ. ತಂದು ನಟ್ಟದಿದು, ನಾವೇ ನೆಟ್ಟದ್ದು. ಫ್ರೆಂಡ್ಸ್ ಎಲ್ಲರೂ ಕಮೆಂಟ್ ಹಾಕ್ತಿದ್ದೀರಿ, ಎಂತಾಯಿತು ನಿಮ್ಮ ರಿಸಲ್ಟ್, ಎಂತಾಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೇಗೆ ಅಂತ ಹೇಳಿ. ಇವತ್ತು ನಮ್ಮ ಏಪ್ರಿಲ್ 8 ಇವತ್ತು. ಸೊ ಇವತ್ತು ನಮ್ಮ ರಿಸಲ್ಟ್ ಬಂತು, ಕೊನೆಗೆ ಫೈನಲಿ ಬಂತು. ನಾನು CET ಕ್ಲಾಸಲ್ಲಿದ್ದೆ, ಇವತ್ತು CET ಕ್ಲಾಸ್ ಇತ್ತು ನಮಗೆ, ಹಾಗೆ ಕ್ಲಾಸಿಗೆ ಹೋಗಿದ್ದೆ. ಮತ್ತು ನನಗೆ ಮಾರ್ಕ್ ಎಂತಾಯಿತು ಅಂತ ಹೇಳಿದರೆ, ಮತ್ತೀಗ ವೀಡಿಯೋ ಅಪ್ಲೋಡ್ ಮಾಡೋದೇ 8 ಡೇಸ್ ಏನೋ ಆಯಿತು. ಬೈಕೊಳ್ಬೇಡಿ, ಯಾಕಂದರೆ ನನಗೆ ಪುರ್ಸೋತಿಲ್ಲ. ನಮಗೆ ನನ್ನ ತಂಗಿಗೆ ಗೈಡ್ಸ್ ಎಕ್ಸಾಮ್ ಆಗ್ತೊಂಡು ಅವಳು ಮಂಗಳೂರಿಗೆ ಹೋಗಿದ್ದಾಳೆ, ಮತ್ತು ಅವಳಿಗೆ ಕ್ಯಾಂಪಸ್ ಇತ್ತು, ಹಾಗೆ ವೀಡಿಯೋ ಮಾಡ್ತಿಲ್ಲ ಅವಳು. ಮತ್ತು ನನಗೆ CET ಕ್ಲಾಸ್ ಉಂಟಲ್ಲ, ಹಾಗೆ ನಾನು ಮನೇಲೇ ಇಲ್ಲ. ಒಂದು ಸಂಡೇ ಕೂಡ ನಮಗೆ ರಜೆ ಇಲ್ಲ, ಹಾಗೆ ಫುಲ್ ಬ್ಯುಸಿ ಈಗ, ಹಾಗೆ ವೀಡಿಯೋ ಮಾಡಲಿಲ್ಲ. ಮತ್ತು ರಿಸಲ್ಟ್ ಎಂತಾಯಿತು ಅಂತ ಹೇಳಿದರೆ, ನನಗೆ 97% ಬಂತು ಫ್ರೆಂಡ್ಸ್. ನಂದು ಇಂಗ್ಲೀಷಲ್ಲಿ 96 ನನಗೆ 4 ಮಾರ್ಕ್ಸ್ ಹೋಯಿತು. ಮತ್ತು ಸಂಸ್ಕೃತದಲ್ಲಿ 99 1 ಮಾರ್ಕ್ ಹೋಯಿತು. ಮ್ಯಾಥ್ಸಲ್ಲಿ 97 3 ಮಾರ್ಕ್ಸ್ ಹೋಯಿತು. ಆಮೇಲೆ ಬಯಾಲಜಿಯಲ್ಲಿ 99 1 ಮಾರ್ಕ್ ಹೋಯಿತು. ಫಿಸಿಕ್ಸಲ್ಲಿ 96 4 ಮಾರ್ಕ್ಸ್ ಹೋಯಿತು. ಮತ್ತು ಕೆಮಿಸ್ಟ್ರಿಯಲ್ಲಿ 94 6 ಮಾರ್ಕ್ಸ್ ಹೋಯಿತು. ನನಗೆ ಗೊತ್ತಿತ್ತು ನನಗೆ ಕೆಮಿಸ್ಟ್ರಿಯಲ್ಲಿ ಹೋಗ್ತದೆ ಅಂತ. ಆ ದಿವಸ ನನಗೆ ಹುಷಾರಿಸಿರಲಿಲ್ಲ, ಫುಲ್ ಶೀತ ಡಮ್ಮಘಟ್ಟದೆಲ್ಲ ಇತ್ತು. ಹೇಗೋ ಕಷ್ಟಪಟ್ಟು ಎಕ್ಸಾಮ್ ಬರೆದು ಬಂದದ್ದು ನಾನು ಆ ದಿವಸ. ಮತ್ತು ನಾನು MCQ ಅಲ್ಲಿ ಹೋದ ಆ ದಿವಸ. ನಂದು 4 ದಿನ ರಜೆ ಇತ್ತು ನಮಗೆ ಕೆಮಿಸ್ಟ್ರಿಗೆ ಓದಲಿಕ್ಕೆ. ಆದರೆ ಅದು ಸುಲಭ ಇತ್ತು, ಅದು ಕೂಡ ಎಂತ ಗೊತ್ತಿಲ್ಲ. MCQ ಸ್ವಲ್ಪ ಕಷ್ಟ ಇತ್ತು, ಹಾಗೆ ಮಾರ್ಕ್ ಹೋಯ್ತು ನಂದು MCQ ಅಲ್ಲಿ ಮಾರ್ಕ್. ಅದರಲ್ಲಿ 5 MCQ ರಾಂಗ್ ಆಗಿದೆ ಅಂದು, ಮತ್ತೆ 1 ಮಾರ್ಕ್ ಯಾವುದ್ರೊಳಗೆ ಹೋಗಿರಬೇಕು ಮೋಸ್ಟ್ಲಿ, ಗೊತ್ತಿಲ್ಲ ಯಾವುದ್ರಲ್ಲಿ ಅಂತ.
ಸೊ ನನಗೆ ಟೋಟಲ್ 6 ಮಾರ್ಕ್ ನಂದು ಕೆಮಿಸ್ಟ್ರಿಯಲ್ಲೇ ಹೋಗಿದೆ ಫ್ರೆಂಡ್ಸ್. ಮತ್ತು ಯಾರೆಲ್ಲ ಕಂಗ್ರ್ಯಾಟ್ಸ್ ಹೇಳಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು, ತುಂಬ ಹೃದಯದ ಧನ್ಯವಾದಗಳು. ಯಾರೆಲ್ಲ ವಿಶ್ ಮಾಡಿದ್ದೀರಿ ಅವರಿಗೆ ಕೂಡ ಥ್ಯಾಂಕ್ ಯು. ಇದು ಯಾವುದೋ ಒಂದು ವೀಡಿಯೋದ ಕಂಟಿನ್ಯೂಷನ್ ಬ್ಲಾಗ್ ಇದು, ಗೊತ್ತಿಲ್ಲ ನನ್ನ ತಂಗಿ ಅವಳು ಸಹ ಈಗ ವೀಡಿಯೋ ಮಾಡೋದಿಲ್ಲ, ಯಾಕಂದ್ರೆ ನಾನು ಮನೆಯಲ್ಲೇ ಇರೋದಿಲ್ಲ, ಅವಳು ಕೂಡ ಇರೋದಿಲ್ಲ ಈಗ. ಹಾಗೆ ಯಾವುದೋ ಒಂದು ವೀಡಿಯೋದ ಕಂಟಿನ್ಯೂಷನ್ ಬ್ಲಾಗ್ ಇರುತ್ತೆ, ಈ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.